ದಾಸನಿಗೆ ಇಲ್ಲ ದಿಂಬು ಹಾಸಿಗೆ, ಕೊನೆಗೂ ಸಿಗಲಿಲ್ಲ ದರ್ಶನ್ಗೆ ಹಾಸಿಗೆ ಹಾಗೂ ದಿಂಬಿನ ಭಾಗ್ಯ. ಎಷ್ಟೇ ಒಂದು ಪಟ್ಟು ಹಿಡಿದ್ರೂ ಕೂಡ ದಿಂಬಿಗೆ ಹಾಗೂ ಹಾಸಿಗೆ ಮತ್ತೆ ದಿಂಬು ಎರಡೂ ಕೂಡ ಸಿಕ್ಕಿಲ್ಲ. ಕೊನೆಗೂ ಸಿಗಲಿಲ್ಲ ದರ್ಶನ್ಗೆ ಹಾಸಿಗೆ ಹಾಗೂ ದಿಂಬಿನ ಭಾಗ್ಯ. ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ರು. ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಒಂದು ಆರೋಪ ಬಂದಿದೆ. ಹೆಚ್ಚುವರಿ ಹಾಸಿಗೆ ಹಾಗೂ ದಿಂಬು ನೀಡಿಲ್ಲ ಎಂದು ಆರೋಪ ಕೇಳಿ ಬಂದಿದೆ. ಕೋರ್ಟ್ ಆದೇಶವಿದ್ರೂ ಕೂಡ ಅಧಿಕಾರಿಗಳು ಸೌಲಭ್ಯವನ್ನ ನೀಡಿಲ್ಲ. ವಾಕಿಂಗ್ ಮಾಡಲು ಬರೀ 25 ಅಡಿ ಜಾಗ ಮಾತ್ರ ಇದೆ, ಅಲ್ಲಿ ಸೂರ್ಯನ ಬೆಳಕು ಕೂಡ ಬರೋದಿಲ್ಲ ಅನ್ನುವಂತ ಆರೋಪವನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹೇಳಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿಕ್ಕಿದೆ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಒಂದು ಆರೋಪದಡಿಯಲ್ಲಿ ಹೆಚ್ಚುವರಿ ಹಾಸಿಗೆ ಹಾಗೂ ದಿಂಬು ನೀಡಿಲ್ಲ ಎಂದು ಆರೋಪವಿದೆ. ಕೋರ್ಟ್ ಆದೇಶ ಮಾಡಿತ್ತು ಹಾಸಿಗೆ ಹಾಗೂ ದಿಂಬನ್ನ ನೀಡಬೇಕು ಅಂತ, ಆದ್ರೂ ಕೂಡ ಅಧಿಕಾರಿಗಳು ಇದು ಸೌಲಭ್ಯವನ್ನ ನೀಡಿಲ್ಲ. ವಾಕಿಂಗ್ ಮಾಡೋದಕ್ಕೆ ಬರೀ 25 ಅಡಿ ಜಾಗ ಮಾತ್ರ ಇದೆ, ಅಲ್ಲಿ ಹೆಂಗೆ ವಾಕಿಂಗ್ ಮಾಡೋದು? ಅಲ್ಲಿ ಸೂರ್ಯನ ಬೆಳಕು ಕೂಡ ಬರೋದಿಲ್ಲ. ಈ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ. ದಾಸನಿಗೆ ದಿಂಬು ಹಾಗೂ ಹಾಸಿಗೆಯ ಒಂದು ಭಾಗ್ಯ ಸಿಗ್ಲಿಲ್ಲ. ಎಷ್ಟೇ ಪಟ್ಟು ಹಿಡಿದ್ರೂ ಕೂಡ ಆ ಭಾಗ್ಯ ಸಿಗ್ತಾನೆ ಇಲ್ಲ. ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ರು. ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನನ್ನ ಕೊಲೀಗ್ ಶ್ರೀರಕ್ಷಾ ಇದ್ದಾರೆ. ಶ್ರೀರಕ್ಷಾ, ದರ್ಶನ್ ಈ ಒಂದು ದಿಂಬು ಮತ್ತು ಹಾಸಿಗೆಗಾಗಿ ಪದೇ ಪದೇ ಒಂದು ಕೋರ್ಟ್ಗೆ ಒಂದು ಹಾಜರಾಗ್ತಾ ಇದ್ರು. ಆದ್ರೂ ಕೂಡ ಇನ್ನೂ ಕೂಡ ಈ ಒಂದು ಹಾಸಿಗೆ ಹಾಗೂ ದಿಂಬಿನ ಭಾಗ್ಯ ಸಿಗ್ಲಿಲ್ಲ. ಏನ್ ರೀಸನ್? ಎಸ್ ರೂಪಲತಾ, ಸಿನಿ ಕ್ರೇಜಿ ಸ್ಟಾರ್ ದರ್ಶನ್ ವಿರುದ್ಧ ಈಗ ನಡೆದಿರುವಂತಹ ಪ್ರಕರಣ ಈಗ ಹೊಸ ತಿರುವನ್ನ ಪಡೆದುಕೊಂಡಿದೆ. ಜೈಲಿನ ಒಳಗೆ ಅವರಿಗೆ ಏನೂ ಸಿಗ್ತಾ ಇಲ್ಲ, ಸೌಲಭ್ಯಗಳನ್ನ ಏನು ಮೂಲಭೂತ ಸೌಲಭ್ಯಗಳು ಬೇಕಿತ್ತು ಅವು ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಕೋರ್ಟ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್ ಅವರು. ಇನ್ನು ಹಾಸಿಗೆ, ದಿಂಬು ಈ ರೀತಿ ಆಗಿರುವಂತಹ ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ಅವು ಯಾವ ಕೂಡ ದರ್ಶನ್ಗೆ ಕೊಡ್ತಾ ಇಲ್ಲ ಅಂತ ಈಗ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ನಿನ್ನೆ ಕೂಡ ವಿಚಾರಣೆ ನಡೀತಿತ್ತು. ದರ್ಶನ್ಗೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಅವರು ಹಾಜರಾಗಿದ್ರು ಆ ಒಂದು ವಿಚಾರಣೆಯಲ್ಲಿ. ಇನ್ನು ಈ ವಿಚಾರಣೆಯನ್ನ ಅಕ್ಟೋಬರ್ 9ಕ್ಕೆ ಮತ್ತೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಆದ್ರೆ ಈ ನಡುವೆ ಜೈಲಿನಲ್ಲಿರುವಂತಹ ಪರಿಸ್ಥಿತಿ ಬಗ್ಗೆ ದರ್ಶನ್ ಅವರು ಗಂಭೀರವಾಗಿ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಜೈಲಧಿಕಾರಿಗಳು ಹೆಚ್ಚುವರಿ ಹಾಸಿಗೆ ಹಾಗೂ ದಿಂಬನ್ನ ನೀಡಿಲ್ಲ ಎಂಬ ಆರೋಪವನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ನೀಡಿತ್ತು. ಕೋರ್ಟ್ ನಲ್ಲಿ ಕಳೆದ ಬಾರಿ ಸಿಸಿಎಚ್ ಕೋರ್ಟ್ ನಲ್ಲಿ ಏನು ವಿಚಾರಣೆ ಇತ್ತು ಅವಾಗ ಆ ಕೋರ್ಟ್ ಸ್ಪಷ್ಟ ಆದೇಶವನ್ನ ನೀಡಿತ್ತು. ಹಾಸಿಗೆ, ದಿಂಬು ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯವನ್ನ ನೀಡಿ ಅಂತ ಹೇಳಿತ್ತು. ಆದ್ರೆ ಜೈಲಧಿಕಾರಿಗಳು ಯಾವುದೇ ಹೆಚ್ಚುವರಿ ಹಾಸಿಗೆ, ದಿಂಬನ್ನ ನೀಡಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಧಿಕಾರಿಗಳ ವಿರುದ್ಧ ಇವರು ನ್ಯಾಯಾಂಗ ನಿಂದನೆಯ ಪ್ರಕರಣವೂ ಕೂಡ ಕೋರ್ಟ್ ನಲ್ಲಿ ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಇದಷ್ಟೇ ಅಲ್ಲದೆ ಈಗ ದರ್ಶನ್ ಜೈಲಿನೊಳಗಡೆ ನಡೆಯಲು ಜಾಗ ಸಿಗೋದು ಬರೀ ಕೇವಲ 25 ಅಡಿ ಮಾತ್ರ ಅಂತ ತಮ್ಮ ಅಳಲನ್ನ ತೋಡ್ಕೊಂತಾ ಇದ್ದಾರೆ. ಇನ್ನು ಇದಲ್ಲದೆ ಆ ಪ್ರದೇಶಕ್ಕೆ ಸೂರ್ಯನ ಬೆಳಕು ಕೂಡ ಬರ್ತಾ ಇಲ್ಲ. ನಾವ್ ಹೇಗೆ ಅಲ್ಲಿ ಓಡಾಡ್ಬೇಕು? ಸೂರ್ಯನ ಬೆಳಕಿಲ್ದೇನೆ ಇರೋದು ತುಂಬಾ ಕಷ್ಟ ಆಗತ್ತೆ, ನನ್ನ ಸ್ಕಿನ್ ಹಾಳಾಗತ್ತೆ. ಆ ರೀತಿಯಾಗಿ ತಮ್ಮ ಕೆಲವು ಸಮಸ್ಯೆಗಳನ್ನ ಈಗ ನ್ಯಾಯಾಧೀಶರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇನ್ನು ದರ್ಶನ್ ಅವರ ಪರ ವಕೀಲರು ಕೂಡ ಕೋರ್ಟ್ ಮುಂದೆ ದಾಸನಿಗೆ ಮೂಲಭೂತ ಸೌಲಭ್ಯವನ್ನ ನೀಡಲಾಗ್ತಾ ಇಲ್ಲ ಎಂದು ವಾದವನ್ನ ಮಂಡಿಸಿದ್ದಾರೆ. ಜೈಲಧಿಕಾರಿಗಳ ನಿರ್ಲಕ್ಷ್ಯವನ್ನ ಕೂಡ ಪ್ರಶ್ನಿಸಿದ್ದಾರೆ ಅವರ ಪರ ಇರುವಂತಹ ವಕೀಲರು. ಇನ್ನೊಂದೆಡೆ ದರ್ಶನ್ ಅಭಿಮಾನಿಗಳು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇರುವಂತದ್ದು. ಒಬ್ಬ ಸಿನಿ ತಾರೆಗೂ ಕೂಡ ಈ ತರ ಪರಿಸ್ಥಿತಿ ಬರ್ತಾ ಇದೆ. ಇನ್ನ ಸಾಮಾನ್ಯ ಕೈದಿಗಳಿಗೆ ಯಾವ ತರ ಪರಿಸ್ಥಿತಿ ಇರಬಹುದು ಎಂಬ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅಕ್ಟೋಬರ್ 9ರಂದು ಈ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದ್ದು ಈಗ ಆ ಒಂದು ವಿಚಾರಣೆಯಲ್ಲಿ ದರ್ಶನ್ ಅವರಿಗೆ ಏನು ತೀರ್ಪು ಕೊಡುತ್ತೆ ಕೋರ್ಟ್ ಎಂಬುದನ್ನು ನಾವು ಕಾದು ನೋಡ್ತಿದ್ದೇವೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ದಾಸನಿಗೆ ದಿಂಬು ಹಾಗೂ ಹಾಸಿಗೆಯ ಒಂದು ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಹಾಗೆ ಇಂದು ವಿಚಾರಣೆಯನ್ನು ಅಕ್ಟೋಬರ್ 9ಕ್ಕೆ ಮುಂದೂಡಲಾಗಿದೆ. ಇನ್ನು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.